Happy morning once again. Welcome all of you. I'm Gopi Krishna, your law of attraction trainer, mind coach. ನಾವು ಈ ಒಂದು ಗ್ರಾಟಿಟ್ಯೂಡ್ ಮ್ಯಾಜಿಕಲ್ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ನ ಮಾಡ್ತಾ ಇದೀವಿ. ಈ ಮ್ಯಾಜಿಕ್ ಬುಕ್ ನ ಎವ್ರಿಡೇ 28 ಡೇಸ್ ಓದಿ ಮ್ಯಾಜಿಕಲ್ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ನ ಎವ್ರಿಡೇ ಮಾಡ್ತೀವಿ. ನಮ್ಮ ಲೈಫ್ ಅಲ್ಲಿ ಮ್ಯಾಜಿಕ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ಡೇ 0 ಇತ್ತು, ಪ್ರಿಪರೇಷನ್ ಇಂಟ್ರೊಡಕ್ಷನ್ ಇತ್ತು. ನಿನ್ನೆ ಡೇ 1 ಇತ್ತು. ಡೇ 1 ಅಲ್ಲಿ ಏನಪ್ಪಾ ಆಯ್ತು ಅಂತ ಹೇಳಿದ್ರೆ, ನಾವು ಏನ್ ಚೆನ್ನಾಗಿದೆ, ನಮ್ಮ ಬ್ಲೆಸ್ಸಿಂಗ್ಸ್ ಏನಿದೆ, ನಮ್ಮ ಲೈಫ್ ಅಲ್ಲಿ ಏನ್ ಒಳ್ಳೇದಿದೆ ಅದನ್ನ ನೋಡ್ಬೇಕು, ಅದನ್ನ ಥ್ಯಾಂಕ್ ಯು ಹೇಳ್ಬೇಕು, ಪ್ರತಿಯೊಂದಕ್ಕೂ ಗ್ರಾಟಿಟ್ಯೂಡ್ ನ ಸಲ್ಲಿಸ್ಬೇಕು ಅಂತ ಹೇಳಿ, ಯಾವ ಫಾರ್ಮ್ಯಾಟ್ ಅಲ್ಲಿ ಹೇಳ್ಬೇಕು, ಯಾವ ಫಾರ್ಮ್ಯಾಟ್ ಅಲ್ಲಿ ಬರಿಬೇಕು ಅಂತ ಹೇಳಿ ನಾವು ಡಿಸ್ಕಸ್ ಮಾಡಿದ್ವಿ. ಪ್ರತಿದಿನ ನಿನ್ನೆಯಿಂದ 28 ಡೇಸ್ ವರೆಗೂ 10 ಗ್ರಾಟಿಟ್ಯೂಡ್ ನ ಬರಿಬೇಕು. ಐ ಆಮ್ ಸೋ ಹ್ಯಾಪಿ ಅಂಡ್ ಗ್ರೇಟ್ಫುಲ್ ಫಾರ್ ವ್ಯಕ್ತಿಗಳಿಗೆ, ವಿಚಾರಗಳಿಗೆ ಅಥವಾ ವಸ್ತುಗಳಿಗೆ ಗ್ರಾಟಿಟ್ಯೂಡ್ ಸಲ್ಲಿಸ್ಬೋದು. ನಮ್ಮ ಸುತ್ತಮುತ್ತ ಏನೆಲ್ಲ ಇದೆ ಎಲ್ಲದಕ್ಕೂ ಗ್ರಾಟಿಟ್ಯೂಡ್ ನ ಸಲ್ಲಿಸ್ಬೋದು. ಏನಕ್ಕೆ ಅನ್ನೋದು ಕೂಡ ಬರಿಬೇಕು, ಬಿಕಾಸ್ ಆಫ್ ಅನ್ನೋದು ಕೂಡ ಬರಿಬೇಕು. ಸೊ ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಆವಾಗ ವಿಲ್ ಫೀಲ್ ದ ಡಿಗ್ರಿ ಆಫ್ ಅವರ್ ಗ್ರಾಟಿಟ್ಯೂಡ್, ಮ್ಯಾಜಿಕಲ್ ಎಕ್ಸ್ಪೀರಿಯನ್ಸ್ ಇನ್ನ ಮ್ಯಾಕ್ಸಿಮಮ್ ರೀಚ್ ಆಗುತ್ತೆ. ಡನ್. ನಿನ್ನೆ ವಿಡಿಯೋ ಯಾರಾದ್ರೂ ನೋಡಿಲ್ಲ ಅಂದ್ರೆ ಡೇ 1 ವಿಡಿಯೋ ನೋಡಿ, ಅದರಲ್ಲಿ ನಿಮ್ಗೆ ಕ್ಲೀನ್ ಆಗಿ ಗೊತ್ತಾಗುತ್ತೆ. ಓಕೆ, ಸೊ ಪ್ರತಿಯೊಬ್ರು ಎವ್ರಿಡೇ ಒಂದು ಬುಕ್ ಇಟ್ಕೊಳ್ಳಿ, ಡೈರಿ ಇಟ್ಕೊಳ್ಳಿ. 10 ಗ್ರಾಟಿಟ್ಯೂಡ್ ನ ಬರಿತೀವಿ. ಎವ್ರಿಡೇ ಹೊಸ ಗ್ರಾಟಿಟ್ಯೂಡ್ ನ ಬರಿತೀವಿ. ಹೊಸ ವ್ಯಕ್ತಿ, ಹೊಸ ವಿಚಾರಕ್ಕೆ ಅಥವಾ ವಸ್ತುಗಳಿಗೆ ಗ್ರಾಟಿಟ್ಯೂಡ್ ನ ಬರಿತೀವಿ. ಹೇಗೆ ನಿನ್ನೆ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ವೆಲ್ಕಮ್ ಫಾರ್ ಡೇ 2. ಇವತ್ತು ನಾವು ಡೇ 2 ಚಾಪ್ಟರ್ ನ ರೀಡ್ ಮಾಡ್ತೀವಿ. ದ ಡೇ 2 ಚಾಪ್ಟರ್ ಇಸ್ ದಿ ಮ್ಯಾಜಿಕ್ ರಾಕ್. ಏನು ದಿ ಮ್ಯಾಜಿಕ್ ರಾಕ್ ಅಂತ ಹೇಳ್ಬಿಟ್ಟು, reflect upon your present blessings, of which every man has plenty, not on your past misfortunes, of which all men have some. Okay, ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ, ರಿಫ್ಲೆಕ್ಟ್ ಅಪಾನ್ ಯುವರ್ ಪ್ರೆಸೆಂಟ್ ಬ್ಲೆಸ್ಸಿಂಗ್ಸ್. ಪ್ರೆಸೆಂಟ್ ಅಲ್ಲಿ ನಮ್ಗೆ ಏನು ಒಳ್ಳೇದಿದೆ, ಒಳ್ಳೇದ್ ಸಿಕ್ಕಿದೆ, ಅದನ್ನ ನಾವು ಫೋಕಸ್ ಮಾಡ್ಬೇಕು. ಎಲ್ಲ ಮನುಷ್ಯರಿಗೂ ತುಂಬಾನೇ ಬ್ಲೆಸ್ಸಿಂಗ್ಸ್ ಇರುತ್ತೆ, ತುಂಬಾನೇ ಒಳ್ಳೇದ್ ಸಿಕ್ಕಿರುತ್ತೆ. ನಾಟ್ ಆನ್ ದ ಪಾಸ್ಟ್ ಮಿಸ್ಫಾರ್ಚೂನ್ಸ್. ಹಿಂದೆ ಪಾಸ್ಟ್ ಅಲ್ಲಿ ಒಂದಲ್ಲ ಒಂದು ಬೇಡದಿರೋ ತರ ಅನ್ಫಾರ್ಚುನೇಟ್ಲಿ ಕಹಿ ಘಟನೆಗಳಾಗಿರುತ್ತೆ, ಅಥವಾ ಏನಾದ್ರೂ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸಸ್ ಆಗಿರುತ್ತೆ. ಅದರ ಮೇಲೆ ಫೋಕಸ್ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲರಿಗೂ ಒಂದಲ್ಲ ಒಂದು ಆಗಿರುತ್ತೆ. ನಾವು ಪ್ರೆಸೆಂಟ್ ಅಲ್ಲಿ ಏನ್ ಚೆನ್ನಾಗಿದೆ, ಏನ್ ಸಿಕ್ಕಿದೆ ಅದನ್ನ ನಾವು ನೋಡ್ಬೇಕಾಗಿರುವಂತದ್ದು. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಚಾಪ್ಟರ್. ಇನ್ ದ ಬಿಗಿನಿಂಗ್ ಆಫ್ ವರ್ಕಿಂಗ್ ವಿತ್ ದಿಸ್ ಪ್ರಾಕ್ಟೀಸಸ್, ಇಟ್ ಟೇಕ್ಸ್ ಕಾನ್ಸಂಟ್ರೇಟೆಡ್ ಡೇಸ್ ಇನ್ ಅ ರೋ ಟು ಮೇಕ್ ಅ ಗ್ರಾಟಿಟ್ಯೂಡ್ ಅ ಹ್ಯಾಬಿಟ್. ಅಂದ್ರೆ ಅರ್ಥ ಹೇಳ್ತಾ ಇದ್ದಾರೆ ನೋಡಿ, ನೀವು ಶುರು ಮಾಡ್ಬೇಕಾದ್ರೆ ಶುರುನಲ್ಲಿ ಈ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಇದೆಯಲ್ಲ, ಸ್ವಲ್ಪ ಎಫರ್ಟ್ ಬೇಕಾಗುತ್ತೆ. ಹ್ಯಾಬಿಟ್ ಆಗೋವರೆಗೂ, ಒಂದು 4-5 ದಿನ ಅಭ್ಯಾಸ ಆಗೋವರೆಗೂ ಸ್ವಲ್ಪ ಪುಷ್ ಮಾಡ್ಬೇಕು, ಎಫರ್ಟ್ ಹಾಕ್ಬೇಕು, ಗಮನ ಇಟ್ಟು ಎಸ್ ನಾನು ಬರೀಲೇಬೇಕು, ಮಾಡ್ಲೇಬೇಕಂತೇಳಿ ನಾವು ಸ್ವಲ್ಪ ಪುಷ್ ಮಾಡ್ಕೋಬೇಕಾಗತ್ತೆ. ಯಾಕೆ? ಕಾನ್ಸಂಟ್ರೇಟೆಡ್ ಎಫರ್ಟ್ ಬೇಕು ಅದಕ್ಕೆ. ಎನಿಥಿಂಗ್ ದಟ್ ರಿಮೈಂಡ್ಸ್ ಯು ಟು ಬಿ ಗ್ರೇಟ್ಫುಲ್ ಈಸ್ ಹೆಲ್ಪಿಂಗ್ ಯು ಟು ಟರ್ನ್ ಯುವರ್ ಲೈಫ್ ಇನ್ ಟು gold with gratitude, and that's exactly what this magical practice is about. Okay, so ಪ್ರತಿದಿನ ಏನು ಬ್ಲೆಸ್ಸಿಂಗ್ಸ್ ಇದೆ ಅಂತ ಹೇಳಿ 10 ಹೊಸದನ್ನ ಬರಿತಾ ಹೋದ್ರೆ ಮ್ಯಾಜಿಕಲ್ ಆಗಿ ಗೋಲ್ಡನ್ ಎಕ್ಸ್ಪೀರಿಯನ್ಸ್ ನಾವು ಪಡ್ಕೋಬಹುದು ಲೈಫ್ ಅಲ್ಲಿ. ಓಕೆ, ದ ಸೀಕ್ರೆಟ್ ಫಿಲಮ್ ಕೇಳಿರ್ಬೋದು ನೀವು. ಸೀಕ್ರೆಟ್ ಅಂತ ಹೇಳಿ ಒಂದು ಮೂವಿ ಅಥವಾ ಸೀಕ್ರೆಟ್ ಅಂತ ಬುಕ್ ಇದೆ. ಅದರಲ್ಲಿ ಲೀ ಬ್ರಾವರ್ ಅವರು ಒಂದು ಮ್ಯಾಜಿಕಲ್ ರಾಕ್ ಬಗ್ಗೆ ಸ್ಟೋರಿನ ಹೇಳಿದ್ದಾರೆ. ಆ ಒಂದು ವಿಡಿಯೋದಲ್ಲಿದೆ ಅಥವಾ ಒಂದು ಮೂವಿನಲ್ಲಿದೆ, ಬುಕ್ ಅಲ್ಲಿ ಕೂಡ ಇದೆ. ಅದು ಒಬ್ಬ ವ್ಯಕ್ತಿ ಮ್ಯಾಜಿಕಲ್ ರಾಕ್. ಓಕೆ, ಆ ಒಂದು ರಾಕ್ ನ ಒಬ್ಬ ಮಗ ಹುಷಾರಿಲ್ದಿರ, ಅವನು ತುಂಬಾ ಅನಾರೋಗ್ಯವಾಗಿರ್ತಾನೆ, ಬೆಡ್ ಹಾಸಿಗೆ ಮೇಲೆ ಮಲಗಿರ್ತಾನೆ. ಆ ವ್ಯಕ್ತಿಗೆ ಒಬ್ಬ ಮ್ಯಾಜಿಕಲ್ ರಾಕ್ ಕೊಡ್ತಾನೆ. ಆ ಮ್ಯಾಜಿಕಲ್ ರಾಕ್ ಜೊತೆಗೆ ಇಟ್ಕೊಂಡಿರೋದ್ರಿಂದ ಆರೋಗ್ಯ ತಾನಾಗೆ ಇಂಪ್ರೂವ್ ಆಗ್ತಾ ಬಂತು. ಸೊ ಫೇಮಸ್ಲಿ ದಟ್ ಬಿಕಮ್ ಅ ಗ್ರೇಟ್ ಸಕ್ಸಸ್ ಸ್ಟೋರಿ. ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಮ್ಯಾಜಿಕ್ ರಾಕ್ ನ ಬಳಸಕ್ ಶುರು ಮಾಡಿದ್ರು ಎಂಟೈರ್ ವರ್ಲ್ಡ್ ಅಲ್ಲಿ, ರೈಟ್? ಸೊ ಫಸ್ಟ್ ಫೈಂಡ್ ಅ ರಾಕ್ ಆರ್ ಅ ಸ್ಟೋನ್. ಓಕೆ, ಪ್ರತಿಯೊಬ್ರು ಒಂದು ಈ ಮುಷ್ಟಿಯಷ್ಟು ಒಂದು ರಾಕ್ ನ ಹುಡ್ಕೊಳ್ಳಿ ಇವತ್ತು ಬೆಳಗ್ಗೆ.
Okay, let me show an example. Okay, ನನ್ನ ಹತ್ರ ರಾಕ್ ಇದೆ, ಬಟ್ ನಾನು ಮನೆಯಲ್ಲಿ ಇಟ್ಕೊಂಡಿದ್ದೇನೆ ಅದನ್ನ. ಲೆಟ್ಸ್ ಸೇ ಇದು ಸ್ವಲ್ಪ ದೊಡ್ಡದಾಯ್ತು, ಇಷ್ಟು ದೊಡ್ಡದು ಬೇಡ, ಸ್ವಲ್ಪ ಚಿಕ್ಕದು. ನೀವು ಇದನ್ನ ಕೈಯಲ್ಲಿ ಮುಷ್ಟಿ ಹಿಡಿದ್ರೆ ನಿಮ್ಮ ಮುಷ್ಟಿಲಿ ಅದು ಹಿಡ್ಕೋಬೇಕು. ಓಕೆ, ಸಮಥಿಂಗ್ ಲೈಕ್ ಪೆಬಲ್, ಒಂಥರ ಸ್ಪೆಷಲ್ ರಾಕ್ ಇರ್ಬೇಕು, ಅದು ನೋಡ್ಲಿಕ್ಕೆ ಚೆನ್ನಾಗ್ ಅನ್ಸ್ಬೇಕು. ಈ ಎಲ್ಲಿ ಸಿಗುತ್ತೆ ಅಂತ ಹೇಳಿದಾರೆ ನೋಡಿ ಇವರು. Choose a small size that fits in the palm of your hand that can close your fingers around. So ಮುಷ್ಟಿ ಹಿಡಿದ್ರೆ ಅದು ಒಳಗಡೆ ಸೇರ್ಕೋಬೇಕು. Choose a rock, it is smooth. ಈ ನದಿ ದಡದಲ್ಲಿ ಸ್ಮೂತ್ ಆಗಿ ವೈಟ್ ಕಲರ್ ಎಲ್ಲ ಸಿಗುತ್ತಲ್ಲ ಅಂತ ರಾಕ್, ವಿತೌಟ್ ಶಾರ್ಪ್ ಎಡ್ಜಸ್ ಇರ್ಕೂಡ್ದು. ನಾಟ್ ಟು ಹೆವಿ, ತುಂಬಾ ಭಾರ ಇರೋಂಥದ್ದು ಇರ್ಕೂಡ್ದು. ಫೀಲ್ಸ್ ರಿಯಲಿ ಗುಡ್ ಇನ್ ಯುವರ್ ಹ್ಯಾಂಡ್ ವೆನ್ ಯು ಹೋಲ್ಡ್. ಓಕೆ, ನೋಡಿ ಎಲ್ಲರೂ ಒಂದ್ಸರಿ, ಐ ವಿಲ್ ಶೋ ಯು. Are you able to see? Just example ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಒಂದು ಮ್ಯಾಜಿಕಲ್ ರಾಕ್ ಹುಡುಕೊಳ್ಳಿ. ನಿಮ್ಮ ಮನೆ ಹತ್ರ ಎಲ್ಲಾದ್ರೂ ಅಥವಾ ನಿಮ್ಮ ಮನೆಯಲ್ಲಿ ಪಾಟ್ ಅಲ್ಲಿ ಎಲ್ಲಾದ್ರೂ ಇಟ್ಟಿರ್ತೀರಾ. ಒಂದು ಪೆಬಲ್ ತರ ವೈಟ್ ಕಲರ್, ತುಂಬಾ ತೀರಾ ಚಿಕ್ಕದು ಬೇಡ, ಗೋಲಿ ತರ ಚಿಕ್ಕದು ಬೇಡ, ಅಥವಾ ತುಂಬಾ ದೊಡ್ಡದು ಬೇಡ, ಮೀಡಿಯಂ ಸೈಜ್ ನಿಮ್ಮ ಮುಷ್ಟಿಯಲ್ಲಿ ಹಿಡ್ಕೋಬೇಕು. ಆ ರೀತಿ ಆಗ್ಬೇಕು ಅಂತ ಒಂದು ಮ್ಯಾಜಿಕಲ್ ರಾಕ್ ನ ಕಂಡಿಡ್ಕೊಳ್ಳಿ, ಇವತ್ತು ಹುಡ್ಕೊಂಡು ಇಟ್ಕೊಳ್ಳಿ. ಓಕೆ, ಪ್ರತಿಯೊಬ್ರು ಅದನ್ನ ಗ್ರೂಪ್ ಅಲ್ಲಿ ಶೇರ್ ಮಾಡಿ. ಓಕೆ ಆಗಿದ್ರೆ ನಾನು ಏನು ಹೇಳೋದಿಲ್ಲ, ಚೇಂಜ್ ಮಾಡ್ಬೇಕಂದ್ರೆ ಮಾತ್ರ ನಾನು ರಿಪ್ಲೈ ಮಾಡಿ ಇದನ್ನ ಚೇಂಜ್ ಮಾಡಿ ಅಂತ ಹೇಳ್ತೀನಿ. ಡನ್. You can find this magic rock from a garden if you have, or from a riverbed, creek, ocean, park. If you don't have easy access to any of this place, then ask your neighbors, family and friends. ನಿಮ್ಗೆ ಸಿಗ್ತಾ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಫ್ರೆಂಡ್ಸ್ ಫ್ಯಾಮಿಲಿ ಹತ್ರ ಕೇಳಿ, ಅಕ್ಕಪಕ್ಕದ ಕೇಳಿ, ಸಿಗುತ್ತೆ. ಓಕೆ, ಯು ಮೇ ಇವನ್ ಹ್ಯಾವ್ 2 precious rock or stone already that you can use in your from magic rock. ನಿಮ್ಮ ಮನೆಯಲ್ಲೇ ಎಲ್ಲಾದ್ರೂ ಇರುತ್ತೆ, ಹುಡುಕೊಳ್ಳಿ, ಸಿಗುತ್ತೆ. ಓಕೆ, ವೆನ್ ಯು ಹ್ಯಾವ್ ಫೌಂಡ್ ಮ್ಯಾಜಿಕ್ ರಾಕ್, ಪುಟ್ ಇಟ್ ಇನ್ ಯುವರ್ ಬೆಡ್ ಸೈಡ್. ಏನ್ ಮಾಡ್ಬೇಕು ಇವಾಗ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ವೆನ್ ಯು ಫೌಂಡ್ ಒಂದು ಮ್ಯಾಜಿಕ್ ರಾಕ್ ನ ಹುಡ್ಕೊಂಡ್ಮೇಲೆ ನಿಮ್ಮ ಬೆಡ್ ಸೈಡ್, ರಾತ್ರಿ ಎಲ್ಲಿ ಮಲಗ್ತೀರಾ ಬೆಡ್ ಹತ್ರ ಕಾರ್ನರ್ ಅಲ್ಲಿ ಎಲ್ಲಾದ್ರೂ ಇರುತ್ತಲ್ಲ ಜಾಗ, ಅಲ್ಲಿ ಕಾರ್ನರ್ ಅಲ್ಲಿ ಇಡಿ ಅದನ್ನ, ಕಿಟಕಿ ಹತ್ರನೋ ಅಥವಾ ಕಾರ್ನರ್ ಏನಾದ್ರು ಸ್ಟೆಪ್ಸ್ ಇಟ್ಟಿರ್ತೀರಲ್ವಾ. ಓಕೆ, ಬೆಡ್ ಲ್ಯಾಂಪ್ ಏನಾದ್ರು ಇಟ್ಟಿರ್ತೀರಲ್ವಾ, ಅಲ್ಲಿಡಿ. ಓಕೆ, ಪ್ಲೇಸ್ ಇಟ್ ವೇರ್ ಯು ವಿಲ್ ಫೈಂಡ್, ಡೆಫಿನೆಟ್ಲಿ ಸಿ ಇಟ್ ವೆನ್ ಯು ಗೋ ಟು ಬೆಡ್. ರಾತ್ರಿ ಮಲಗಬೇಕಾದ್ರೆ ನಿಮ್ ಕಣ್ಣಿಗೆ ಕಾಣಿಸ್ಬೇಕು, ಆ ರೀತಿ ಜಾಗದಲ್ಲಿ ಇಟ್ಕೋಬೇಕು ಅದನ್ನ. ಕ್ಲಿಯರ್ ಸಮ್ ಸ್ಪೇಸ್ ಇಫ್ ನೆಸೆಸರಿ, ಬೇಕಾದ್ರೆ ಸ್ವಲ್ಪ ಜಾಗ ಮಾಡಿ ಅದಕ್ಕೋಸ್ಕರ ಆ ಜಾಗದಲ್ಲಿ ಇಡಿ ಅದನ್ನ. Okay, if you use an alarm, put it next to alarm. ರಾತ್ರಿ ಏನಾದ್ರು ಅಲಾರ್ಮ್ ಇಡ್ತೀರಾ ಅಂತ ಹೇಳಿದ್ರೆ, ಅಥವಾ ಮೊಬೈಲ್ ಇಡ್ತೀರಲ್ಲ ಎಲ್ಲಾದ್ರೂ, ಆ ಜಾಗದಲ್ಲಿ ಆ ಒಂದು ಮ್ಯಾಜಿಕ್ ರಾಕ್ ನ ಇಡಿ. ಸೋ ದಟ್ ನೀವು ಮೊಬೈಲ್ ಇಡಬೇಕಾದ್ರೆ ಅಥವಾ ಅಲಾರ್ಮ್ ಸೆಟ್ ಮಾಡ್ಬೇಕಾದ್ರೆ ಆ ಒಂದು ಮ್ಯಾಜಿಕ್ ರಾಕ್ ನಿಮಗೆ ಕಾಣಿಸುತ್ತೆ. ಓಕೆ, ಟು ನೈಟ್, ಇವತ್ ರಾತ್ರಿ ಏನ್ ಮಾಡ್ಬೇಕು ಆ ಮ್ಯಾಜಿಕ್ ರಾಕ್ ಜೊತೆಗೆ ಅಂತ ಹೇಳಿದ್ರೆ, ಜಸ್ಟ್ ಬಿಫೋರ್ ಯು ಗೆಟ್ ಇನ್ ಟು ಬೆಡ್, ಗೋ ಟು ಸ್ಲೀಪ್, ಪಿಕ್ ಅಪ್ ಯುವರ್ ಮ್ಯಾಜಿಕ್ ರಾಕ್, hold it in palm of one hand, ಒಂದು ಕೈಯಲ್ಲಿ ಹೋಲ್ಡ್ ಮಾಡಿ ಮ್ಯಾಜಿಕ್ ರಾಕ್ ನ, and close your fingers around it, close it fingers, and ನಿಮ್ಮ ಹೃದಯಕ್ಕೆ ಹಾರ್ಟ್ ಹತ್ರ ತಗೊಂಡ್ ಬನ್ನಿ, ಎದೆ ಹತ್ರ ಮುಟ್ಟಿಟ್ಕೊಳ್ಳಿ, ಕೈನ ಹೀಗೆ ಗಟ್ಟಿಯಾಗಿ ಮುಟ್ಟಿಟ್ಕೊಳ್ಳಿ, ಫೀಲ್ ಮಾಡ್ತಾ. Think back carefully through all the good things that happened during the day. ಇವತ್ತು ದಿನ ಪೂರ್ತಿ ಏನಾಯ್ತು ಅದನ್ನ ನೋಡ್ತಾ ಬನ್ನಿ. ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೇನೆಲ್ಲ ಘಟನೆಗಳು ನಡೀತು, ಏನೇನೆಲ್ಲ ಚೆನ್ನಾಗಾಯ್ತು ಅದರಲ್ಲಿ ನೆನಪಿಸ್ಕೊಳ್ತಾ ಬನ್ನಿ. ಫೈಂಡ್ ದ ಬೆಸ್ಟ್ ಥಿಂಗ್ ದಟ್ ಹ್ಯಾಪನ್ ದಟ್ ಯು ಆರ್ ಗ್ರೇಟ್ಫುಲ್ ಫಾರ್. ದೆನ್ ಸೇ ದ ಮ್ಯಾಜಿಕ್ ವರ್ಡ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ದ ಬೆಸ್ಟ್ ಥಿಂಗ್ ದಟ್ ಹ್ಯಾಪನ್ಡ್ ಫಾರ್ ಮೀ ಟುಡೇ. Return the magic rock to its place, to the bed, and that's it. Right? ಮ್ಯಾಜಿಕ್ ರಾಕ್ ನ ಕೈಲಿ ಇಟ್ಕೊಳ್ತೀರಾ, ಎದೆ ಹತ್ರ ಕ್ಲೋಸ್ ಆಗಿ ಇಟ್ಕೊಳ್ತೀರಾ, ದಿನ ಪೂರ್ತಿ ನೆನಪಿಸ್ಕೊಂಡು ಏನೆಲ್ಲ ಚೆನ್ನಾಗಿ ನಡೀತು, ಏನೆಲ್ಲ ಒಳ್ಳೇದಾಯ್ತು ಅಂತ ನೆನಪಿಸ್ಕೊಳ್ತೀರಾ. ಹಾಗೆ ಯಾವ್ದಾದ್ರು ಒಂದು ದಿ ಬೆಸ್ಟ್ ವಾವ್ ಅನ್ಸೋ ತರ ದಿನ ಪೂರ್ತಿ ಅದರಲ್ಲಿ ಯಾವ್ದಾದ್ರು ಒಂದು ಘಟನೆ ತುಂಬಾನೇ ಖುಷಿ ಕೊಡ್ತು, ತುಂಬಾನೇ ವಾವ್ ಅನ್ನಿಸ್ತು, ಆ ಘಟನೆನ ನೆನಪಿಸ್ಕೊಂಡು ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಅಂತ ಫೀಲ್ ಮಾಡ್ತೀರಾ ವಿತ್ ದ ಗ್ರಾಟಿಟ್ಯೂಡ್ ಮ್ಯಾಜಿಕ್ ರಾಕ್. ಆಮೇಲೆ ಆ ರಾಕ್ ಅನ್ನ ಆ ಜಾಗಕ್ಕೆ ಇಟ್ಬಿಡ್ತೀರಾ, ಅದ್ರ ವಾಪಸ್ ಅದೇ ಜಾಗದಲ್ಲಿ ಇಟ್ಬಿಡ್ತೀರಾ. ಎವ್ರಿ ನೈಟ್ ಫಾರ್ ದ ನೆಕ್ಸ್ಟ್ 26 days ಫಾಲೋ ದ ಸೇಮ್ ಮ್ಯಾಜಿಕ್ ರಾಕ್ ಪ್ರಾಕ್ಟೀಸ್ ಬಿಫೋರ್ ಯು ಗೋ ಟು ಸ್ಲೀಪ್.
Think back through the day, find the best thing happened during the day. While holding the magic rock in your hand, be as grateful as you can be for that thing and say thank you, thank you, thank you. ಸೊ 26 ದಿನ ಇಲ್ಲಿಂದ ಇವತ್ತಿಂದ ಪ್ರತಿ ರಾತ್ರಿ 26 ದಿನ, ಇನ್ ಕೇಸ್ ನೀವೆಲ್ಲಾದ್ರೂ ಊರಿಗೆ ಹೋಗ್ತಾ ಇದೀರಾ ಅಂದ್ರೂ ಆ ಮ್ಯಾಜಿಕ್ ರಾಕ್ ನ ನಿಮ್ ಜೊತೆ ತಗೊಂಡ್ ಹೋಗ್ಬೇಕು. ರಾತ್ರಿ ಮಲಗಕ್ಕಿನ ಮೊದಲು ದಿನ ಪೂರ್ತಿ ಏನೆಲ್ಲ ಚೆನ್ನಾಗಾಯ್ತು ನೆನ್ಪಿಸ್ಕೊಳ್ತೀವಿ. ಅದ್ರಲ್ಲಿ ಒಂದು ತುಂಬಾನೇ ವಾವ್ ಅನ್ಸೋ ಒಂದು ಘಟನೆನ, ಖುಷಿ ಕೊಡಂತ ಘಟನೆ ನೆನ್ಪಿಸ್ಕೊಂಡು ಫೀಲ್ ಮಾಡ್ತೀರಾ. ತುಂಬಾನೇ ಗ್ರಾಟಿಟ್ಯೂಡ್ ಫೀಲ್ ಮಾಡಿ ಹಾರ್ಟ್ ಹತ್ರ ಇಟ್ಕೊಳ್ತೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಹೇಳ್ತೀರಾ, ವಾಪಸ್ ಇರ್ತೀರಾ. ದಟ್ಸ್ ಇಟ್. ಯೂಸಿಂಗ್ ಅ ರಾಕ್ ಸೀಮ್ಸ್ ಲೈಕ್ ಸಚ್ ಅ ಸಿಂಪಲ್ ಟು ಡೂ. ಈ ಒಂದು ಮ್ಯಾಜಿಕ್ ರಾಕ್ ಮಾಡೋದು ತುಂಬಾ ಸಿಂಪಲ್ ಅನ್ಸುತ್ತೆ, ಬಟ್ ಥ್ರೂ ದಿಸ್ ಪ್ರಾಕ್ಟೀಸ್ ಯು ವಿಲ್ ಸಿ ಅ ಮ್ಯಾಜಿಕಲ್ ಥಿಂಗ್ ಬಿಗಿನ್ ಟು ಹ್ಯಾಪನ್ ಇನ್ ಯುವರ್ ಲೈಫ್. ಬಟ್ ಎವ್ರಿ ಡೇ ಮಾಡೋದ್ರಿಂದ ನಿಮ್ಮ ಲೈಫ್ ಅಲ್ಲಿ ಮ್ಯಾಜಿಕ್ ಆಗೋದನ್ನ ನೀವು ನೋಡ್ತೀರಾ. ಎವ್ರಿ ಡೇ ಮಾಡಬೇಕು. 26 ಡೇಸ್ ಇಲ್ಲಿಂದ ಶುರು ಮಾಡ್ತಾ ಇದೀವಿ. ಓಕೆ, when you look for the best thing that happened during the day, you will search through many good things happen. And in this process, searching of and then deciding the best one, actually thinking of many things that you are grateful for, you will also ensure that you go to sleep and wake up in the morning with the gratitude each day. ನೋಡಿ, ಈ ಒಂದು ಸಣ್ಣ ಆಕ್ಟಿವಿಟಿ ಮಾಡೋದ್ರಿಂದ ಏನಪ್ಪಾ ಆಗತ್ತೆ ಅಂತ ಹೇಳಿದ್ರೆ, ಹೋಲ್ ಡೇ ಏನ್ ಚೆನ್ನಾಗಿ ನಡೀತು ಅಂತ ನೆನ್ಪಿಸ್ಕೊಳ್ತೀವಿ ನಾವು. ಒಂದು ಪ್ಲಸ್ ಯಾವ್ದು ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ನೆನ್ಪಿಸ್ಕೊಳ್ತೀವಿ, ಅದಕ್ಕೆ ಗ್ರಾಟಿಟ್ಯೂಡ್ ನ ಫೀಲ್ ಮಾಡ್ತೀವಿ, ಥ್ಯಾಂಕ್ ಯು ಹೇಳ್ತೀವಿ. ಹಾಗೆ ಪ್ರತಿ ರಾತ್ರಿ ಮ್ಯಾಜಿಕ್ ರಾಕ್ ಜೊತೆ ಮಾಡ್ತೀವಿ. ಬೆಳಗ್ಗೆ ಎದ್ದೇಳ್ತಾ ಗ್ರಾಟಿಟ್ಯೂಡ್ ಬರಿತೀವಿ. ನೋಡಿ, ಬೆಳಗ್ಗೆ ರಾತ್ರಿ ಏನ್ ಚೆನ್ನಾಗಿದೆ, ಏನ್ ಚೆನ್ನಾಗಿ ನಡೀತಾ ಇದೆ, ಥ್ಯಾಂಕ್ ಯು ಹೇಳ್ತಾ ಇಂತ ಒಂದು ಒಳ್ಳೆ ಬ್ಯೂಟಿಫುಲ್ ಆಕ್ಟಿವಿಟಿ ಮಾಡ್ತೀವಿ ನಾವು ಎವ್ರಿ ಡೇ ಫಾರ್ ನೆಕ್ಸ್ಟ್ 28 ಡೇಸ್. ಇದರಿಂದ ಲೈಫ್ ಅಲ್ಲಿ ತುಂಬಾನೇ ಮ್ಯಾಜಿಕಲ್ ಎಕ್ಸ್ಪೀರಿಯನ್ಸ್ ಆಗಕ್ ಶುರು ಆಗುತ್ತೆ. ರೈಟ್? ಸಿಂಪಲ್ ಆಕ್ಟಿವಿಟಿ, ಬಟ್ ಎವ್ರಿ ಡೇ ಕನ್ಸಿಸ್ಟೆನ್ಸಿ ಆಗಿ ಮಾಡಬೇಕು. ಪ್ರತಿ ಬೆಳಗ್ಗೆ, ಪ್ರತಿ ರಾತ್ರಿ. The count your blessings and magic rock practice will ensure you to begin and end your days the state of gratitude. In fact, they are so powerful that together they will change your life in few months. But this book is designed to change your life really fast through the abundance of magical practices, because gratitude is magnetic and attracts more things to be grateful for. Friends, nodi, ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್ ಹಾಗೆ ಮ್ಯಾಜಿಕ್ ರಾಕ್ ಈ ಎರಡು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಬೆಳಗ್ಗೆ ರಾತ್ರಿ ಎರಡೂನು ಏನಪ್ಪಾ ಆಗುತ್ತೆ ಅಂದ್ರೆ ಗ್ರಾಟಿಟ್ಯೂಡ್ ಇಂದ ಶುರು ಆಗುತ್ತೆ, ಗ್ರಾಟಿಟ್ಯೂಡ್ ಇಂದ ಎಂಡ್ ಆಗುತ್ತೆ. ಓಕೆ, ದೇ ಆರ್ ಸೋ ಪವರ್ಫುಲ್ ದಟ್ ಮ್ಯಾಗ್ನೆಟಿಕ್ ಇನ್ ನೇಚರ್. ನೀವ್ ಎಷ್ಟು ಗ್ರಾಟಿಟ್ಯೂಡ್ ನ ಫೀಲ್ ಮಾಡ್ತೀರಾ, ಅದು ಅಟ್ರಾಕ್ಟ್ ಮಾಡುತ್ತೆ. ಇನ್ನ ಹೆಚ್ಚು ಹೆಚ್ಚು ಒಳ್ಳೇದು, ಖುಷಿ ಕೊಡುವಂಥದ್ದು ಬ್ಲೆಸ್ಸಿಂಗ್ಸ್ ನ ನೀವು ಆಕರ್ಷಿಸ್ತೀರಾ. ದಟ್ ಈಸ್ ದ ಲಾ ಆಫ್ ಅಟ್ರಾಕ್ಷನ್. ಸೊ ಶುರು ಮಾಡ್ತಾ ಗ್ರಾಟಿಟ್ಯೂಡ್, ಎಂಡ್ ಮಾಡ್ತಾ ಗ್ರಾಟಿಟ್ಯೂಡ್ ಎವ್ರಿ ಡೇ ಮಾಡೋದ್ರಿಂದ ವಿತ್ ಇನ್ ಫ್ಯೂ ಮಂತ್ಸ್, ಕೆಲವೇ ತಿಂಗಳುಗಳಲ್ಲಿ ನಿಮ್ಮ ಲೈಫ್ ಅಲ್ಲಿ ಎಂಟೈರ್ಲಿ ಬದಲಾವಣೆ, ಮ್ಯಾಜಿಕಲ್ ಚೇಂಜಸ್ ನೀವು ನೋಡ್ಬೋದು ನಿಮ್ಮ ಜೀವನದಲ್ಲಿ. ಡನ್. ಬಟ್ ಈ ಬುಕ್, ಮ್ಯಾಜಿಕ್ ಬುಕ್ ಹೇಗೆ ಡಿಸೈನ್ ಆಗಿದೆಯಪ್ಪ ಅಂದ್ರೆ 28 ದಿನದಲ್ಲಿ ಫಾಸ್ಟ್ ಆಗಿ ಇನ್ನ ಹೆಚ್ಚಿಗೆ ರಿಸಲ್ಟ್ ಪಡೆಯೋ ತರ ಈ ಬುಕ್ ನಿಮ್ಗೆ ಡಿಸೈನ್ ಆಗಿದೆ. ಓಕೆ, the concentration of gratitude over 28 days will intensify the magnetic force of your gratitude. When you have a strong magnetic force of gratitude like a magic, you will automatically magnetize everything you want and you need. So ಬೆಳಗ್ಗೆ ರಾತ್ರಿ ಗ್ರಾಟಿಟ್ಯೂಡ್ ನ ಸಲ್ಲಿಸೋದ್ರಿಂದ ಮ್ಯಾಗ್ನೆಟಿಕ್ ಎನರ್ಜಿನ ಕ್ರಿಯೇಟ್ ಮಾಡ್ಕೊಳ್ತೀರಾ. ಯು ಬಿಕಮ್ ಅ ಬಿಗ್ ಮ್ಯಾಗ್ನೆಟ್ ಅಂಡ್ ನಿಮಗೇನ್ ಬೇಕು ಲೈಫ್ ಅಲ್ಲಿ, ಏನ್ ಆಗ್ಬೇಕು, ಏನ್ ಸಿಗ್ಬೇಕು ಅದನ್ನ ಬೇಗ ಅಟ್ರಾಕ್ಟ್ ಮಾಡಕ್ ಶುರು ಮಾಡ್ತೀರಾ. ಲೈಕ್ ಅ ಮ್ಯಾಗ್ನೆಟ್ ಎಲ್ಲವೂ ನಿಮ್ಗೆ ಸಲ್ಸ್ತಾ ಬರುತ್ತೆ, ಆಗ್ತಾ ಬರುತ್ತೆ. ಸೊ ಯು ಬಿಕಮ್ ಮ್ಯಾಜಿಕಲ್ ಎಕ್ಸ್ಪೀರಿಯನ್ಸಸ್ ನಿಮ್ಮ ಲೈಫ್ ಅಲ್ಲಿ ಎಲ್ಲಾನು ಸಿಗಕ್ ಶುರು ಆಗುತ್ತೆ. ಸೊ ಸಿಂಪಲ್ ಆಕ್ಟಿವಿಟಿ, ಡೇ 1 ಬೆಳಗ್ಗೆ ಎವ್ರಿ ಮಾರ್ನಿಂಗ್ 10 ಗ್ರಾಟಿಟ್ಯೂಡ್ ನ ಬರಿಬೇಕು, ಹೊಸ ಹೊಸ ಗ್ರಾಟಿಟ್ಯೂಡ್ ನ. ರಾತ್ರಿ ಮ್ಯಾಜಿಕ್ ರಾಕ್ ಇಂದ ಮ್ಯಾಜಿಕ್ ಎಕ್ಸ್ಪೀರಿಯನ್ಸ್ ನ ಫೈಂಡ್ ಮಾಡಿ. ಹೋಲ್ ಡೇ ಯಾವ್ದು ತುಂಬಾನೇ ಖುಷಿ ಕೊಡ್ತು, ಅದರಲ್ಲಿ ಒಂದು ತುಂಬಾನೇ ಖುಷಿ ಕೊಟ್ಟಂತದನ್ನ ಫೀಲ್ ಮಾಡ್ತೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಹೇಳ್ತೀರಾ, ವಾಪಸ್ ಇರ್ತೀರಾ. ಬೆಳಗ್ಗೆ ಶುರು ಮಾಡ್ತಾ ಗ್ರಾಟಿಟ್ಯೂಡ್, ರಾತ್ರಿ ಎಂಡ್ ಮಾಡ್ತಾ ಗ್ರಾಟಿಟ್ಯೂಡ್ ವಿತ್ ದ ಮ್ಯಾಜಿಕ್ ರಾಕ್. ಲೆಟ್ಸ್ ಸೇ ಈ ಮ್ಯಾಜಿಕ್ ರಾಕ್ ಅಂತ ಹೇಳಿದ್ರೆ ಇದಂತ ಅನ್ಕೊಳ್ಳೋಣ. ಬಟ್ ಈ ತರ ಬೇಡ, ಬೇರೆ ಒಂದು ಒಳ್ಳೆ ಸ್ಟೋನ್, ಒಂದು ಒಳ್ಳೆ ಕಲ್ಲನ್ನ ಫೈಂಡ್ ಮಾಡಿ, ಹುಡುಕಿ ಅದನ್ನ ಗ್ರೂಪ್ ಅಲ್ಲಿ ಶೇರ್ ಮಾಡಿ. ಓಕೆ ಆಗಿದ್ರೆ ನಾನೇನು ರಿಪ್ಲೈ ಮಾಡಲ್ಲ, ಓಕೆ ಇಲ್ಲ ಅಂದ್ರೆ ನಾನು
ಚೇಂಜ್ ಮಾಡಕ್ಕೆ ರಿಪ್ಲೈ ಮಾಡ್ತೀನಿ. ಡನ್. ಸೊ ದ ಮ್ಯಾಜಿಕ್ ಪ್ರಾಕ್ಟೀಸ್ ನಂಬರ್ 2 ಲಿಸ್ಟ್ ಹೇಳ್ತೀನಿ ಏನೇನಂತ ಹೇಳಿ. ರಿಪೀಟ್ ಸ್ಟೆಪ್ 1 to 3 of the magic practice. Number 1 ಅಂದ್ರೆ ಡೇ 1 ಏನು, count your blessings, make a list of 10 blessings, write why you are grateful, reread your list. At the end of each blessing, say thank you, thank you, thank you. Feel as grateful as blessings you can. So day 1 ಅಲ್ಲಿ ಏನಿದೆ ಅದನ್ನ ರಿಪೀಟ್ ಮಾಡಬೇಕು ಬೆಳಗ್ಗೆ every day. And find a magic rock, put it your bedside. ನಿಮ್ಮ ಬೆಡ್ ಹತ್ರ ಇಡಿ. ಈಗಲೇ ಯಾವಾಗ ಸಿಕ್ತು ತಗೊಂಡೋಗಿ ಫೋಟೋ ಹಿಡಿದು ಗ್ರೂಪ್ ಅಲ್ಲಿ ಹಾಕಿ ಅದನ್ನ ಬೆಡ್ ಹತ್ರ ಇಟ್ಬಿಡಿ. Before you go to sleep tonight, hold the magic rock in your hand. Think the best thing happened today and say the magic word, thank you, thank you, thank you for the best one thing that happened today. Repeat the magic rock practice every night for the next 26 days. That's it. Thank you, thank you, thank you. Day 2 is over. ಯಾರು ರೆಕಾರ್ಡಿಂಗ್ ನೋಡ್ತಾ ಇದ್ದೀರಾ ಅವರು ಕೂಡ ಈ ಒಂದು ಪ್ರಾಕ್ಟೀಸ್ ನ ಮಾಡಿ, ನಿನ್ನೆ ವಿಡಿಯೋನ ವಾಚ್ ಮಾಡಿ, ಇವತ್ತಿನ ವಿಡಿಯೋನ ಕಂಟಿನ್ಯೂ ಮಾಡಿ. ಹಾಗೆ ಓಕೆ, ಬೆಳಗ್ಗೆ ಇವಾಗ ಶುರು ಮಾಡ್ತಾ ನೀವೆಲ್ಲ 10 ಗ್ರಾಟಿಟ್ಯೂಡ್ ನ ಬರೀರಿ. ಹೊಸ ಹೊಸ ವಿಚಾರಕ್ಕೆ, ಹೊಸ ಹೊಸ ವಸ್ತುಗಳಿಗೆ, ವ್ಯಕ್ತಿಗಳಿಗೆ ಗ್ರಾಟಿಟ್ಯೂಡ್ ನ ಸಲ್ಲಿಸಿ. ಯಾಕೆ ಅಂತ ಬರೀರಿ, ಫೀಲ್ ಮಾಡಿ, ಥ್ಯಾಂಕ್ ಯು ಹೇಳಿ. ಹಾಗೆ ಒಂದು ಮ್ಯಾಜಿಕ್ ರಾಕ್ ನ ಹುಡುಕೊಳ್ಳಿ, ಅದನ್ನ ರಾತ್ರಿ ಬೆಡ್ ಹತ್ರ, ಈಗಲೇ ಬೆಡ್ ಹತ್ರ ಇಟ್ಬಿಡಿ. ರಾತ್ರಿ ನೀವು ಮಲಗಕ್ಕಿಂತ ಮೊದಲು ಹೋಲ್ಡ್ ಮಾಡಿ, ಅಬ್ಸರ್ವ್ ಮಾಡಿ ಹೋಲ್ ಡೇ ಏನೆಲ್ಲ ಚೆನ್ನಾಗಿತ್ತು ಅದರಲ್ಲಿ ಒಂದನ್ನ ನೆನಪಿಸ್ಕೊಳ್ಳಿ, ಫೀಲ್ ಮಾಡಿ, ಥ್ಯಾಂಕ್ ಯು ಹೇಳಿ, ಬೆಡ್ ಹತ್ರ ಇಡಿ, ಅದ್ರ ಜಾಗದಲ್ಲಿ ಇಟ್ಬಿಡಿ. ಓವರ್, ದಟ್ಸ್ ಇಟ್, ಡನ್. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಎಲ್ಲರಿಗೂ ಹೆಲ್ಪ್ ಆಗ್ಲಿ. ಎವ್ರಿಡೇ ಕಲೀಲಿ. 28 ಡೇಸ್ ಅಲ್ಲಿ ಮ್ಯಾಜಿಕಲ್ ಲೈಫ್ ನ ಎಕ್ಸ್ಪೀರಿಯನ್ಸ್ ಮಾಡೋಣ ಪ್ರತಿಯೊಬ್ರು. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಇನ್ ಅಂಡ್ ವಾಚಿಂಗ್ ದ ವಿಡಿಯೋ. ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ, ಶೇರ್ ಮಾಡಿ ಎಲ್ಲರಿಗೂ ಆದಷ್ಟು. ಥ್ಯಾಂಕ್ ಯು ಸೋ ಮಚ್. ನಾಳೆ ಬೆಳಗ್ಗೆ ಸಿಗೋಣ ಮತ್ತೆ. ಹ್ಯಾವ್ ಅ ಫ್ಯಾಂಟಾಸ್ಟಿಕ್ ಡೇ, ಎಂಜಾಯ್ ಮಾಡಿ. ಥ್ಯಾಂಕ್ ಯು, ಎಕ್ಸಲೆಂಟ್ ಡೇ.